ಸೊ ಮಸಾಜಲ್ಲಿ ನಾವು ಟಿಶ್ಯೂ ಸ್ಟ್ರಕ್ಚರ್ ಹೇಗಿರುತ್ತೋ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿಲ್ಲ ಅಂದ್ರೂ ಓಪನ್ ಪೋರ್ಸ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಸ್ಟೀಮ್ ಜಾಸ್ತಿ ತೊಗೊಳ್ತಿರ್ತಾರೆ. ಕೆಲವರು ಸ್ವಲ್ಪ ನೆಗಡಿ ಆದ ತಕ್ಷಣ ಸ್ಟೀಮ್ ತೊಗೋತಾ ಇರ್ತಾರೆ. ಹೋಗಿ ಬಂದು ಸ್ಟೀಮ್‌ನ ತೊಗೋತಾ ಇರ್ತಾರಲ್ಲ, ಸ್ಟೀಮ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಆದರೆ ಮುಖಕ್ಕೆ ಯಾವುದೇ ಆದ ಒಂದು ಆಯಿಲ್ ಆಗಿರಲಿ ಅಥವಾ ಒಂದು ಮಸಾಜಿಂಗ್ ಕ್ರೀಮ್ ಆಗಿರಲಿ ಅದನ್ನು ಹಚ್ಚಿನೇ ಸ್ಟೀಮ್ ತೊಗೋಬೇಕು. ನಾವು ಬರೀ ನೆಗಡಿಗೆ ಅಂತ ಸ್ಟೀಮ್ ತೊಗೋತಾ ಇದ್ದೀವಿ ಅಂದ್ರೂ ಮುಖಕ್ಕೆ ಅಟ್ಲೀಸ್ಟ್ ತೆಂಗಿನೆಣ್ಣೆ ಆದರೂ ಹಚ್ಚಿ ಆಮೇಲೆ ಸ್ಟೀಮ್ ತೊಗೊಳ್ಳಿ ಅಂತ ಹೇಳೋದು ಏನಕ್ಕೆ ಹೌದು. ಅಂತಂದರೆ, ಹಾಂ, ಹಾಂ. ಸ್ಟೀಮಲ್ಲಿ ವೇಪರ್ ಇರುತ್ತೆ. ಸೊ ವೇಪರು ಬಿಸಿ ಆದಂಥ ನೀರಾವಿ ಏನಿರುತ್ತೆ ಅದು ಹೋಗಿ ಕ್ಲೆನ್ಸ್ ಔಟ್ ಏನೋ ಆಗುತ್ತೆ. ಸೊ ಕ್ಲೆನ್ಸ್ ಔಟ್ ಆದಮೇಲೆ ಅದನ್ನು ಕರೆಕ್ಟಾಗಿ ಅಂದರೆ ಅದನ್ನು ಕ್ಲಾಗನ್ನು ಓಪನ್ ಮಾಡಿರುತ್ತೆ. ಅದನ್ನು ಕರೆಕ್ಟಾಗಿ ಮುಚ್ಚಲಿಲ್ಲ ಅಂದರೆ ಅದು ಓಪನ್ ಪೋರ್ಸ್ ಆಗಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ. ಅಧಿಕಸ್ಯಂ ಅಮೃತಂ ವಿಷಮ್ ಅಂತ ಹೇಳ್ತೀವಲ್ಲ, ಅತಿಯಾಗಿ ಸ್ಟೀಮ್ ತೊಗೊಳ್ಳೋದೂ ಒಳ್ಳೇದಲ್ಲ. ಸೊ ಹ್ಮ್. ಹಂಗೊಂದು ವೇಳೆ ತೊಗೊಳ್ತಾರೆ ಅತಿಯಾದ್ರೆ ಅಂದರೆ ಅಮೃತವು ವಿಷ. ಹೌದು, ಹೌದು. ಹಾಂ. ಸೊ ಹಾಗಾಗಿ ಅವ್ರು ಅಟ್ಲೀಸ್ಟ್ ಒಂಚೂರು ಮಾಯಿಶ್ಚರೈಸರು, ಕೊಬ್ಬರಿ ಎಣ್ಣೆನಾದರೂ ಹಚ್ಕೊಂಡು ಆಮೇಲೇನೆ ಸ್ಟೀಮ್ ತೊಗೋಬೇಕು. ಅತಿಯಾಗಿ ಸ್ಟೀಮ್ ತೊಗೊಳ್ಳೋದು ಒಳ್ಳೇದಲ್ಲ. ವಾರಕ್ಕೊಂದ್ಸತಿ ಆ ಥರ ಸ್ಟೀಮ್ ತೊಗೊಂಡ್ರೆ ಸಾಕಾಗುತ್ತೆ. ಹ್ಮ್. ಸೊ ಎಲ್ಲ ಅಂಶನೂ ಮ್ಯಾಟರ್ ಆಗುತ್ತೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಬರೋದಕ್ಕೆ. ಹೇಳೋದಕ್ಕೆ ಒಂದು ಪ್ರಾಬ್ಲಮ್ ಆದರೆ ಅದಕ್ಕೆ ಸಾಕಷ್ಟು ರೀಸನ್ಸ್ ಇರುತ್ತೆ. ಪ್ರಾಪರಾಗಿ ಯಾವ ರೀಸನ್ ಅಂತ ನಾವು ಪಾರ್ಲರಲ್ಲಿ ಫೈಂಡ್ ಔಟ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು.